ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ಸ್ವಲ್ಪ ಹೊತ್ತಾಯಿತು ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇವತ್ತು ಟ್ರಾವೆಲ್ ಮಾಡೋ ಡೇ. ಕೆಲಸಗಳಿದೆ, ಸಣ್ಣ ಪುಟ್ಟ ಕೆಲಸಗಳು, ದೊಡ್ಡ ಕೆಲಸಗಳಂತೇನೂ ಇಲ್ಲ. ಚಿಕ್ಕದೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದು. ಮೇನ್ ಪ್ಯಾಕಿಂಗ್ ಆಗಿಬಿಟ್ಟಿದೆ. ಆದರೆ ಇವತ್ತು ಸ್ವಲ್ಪ ನಾನು ಮೆಹಂದಿ ಅಥವಾ ಇಂಡಿಗೋ ಪೌಡರ್ ಹಚ್ಚಬೇಕಿತ್ತು, ಹಚ್ಚಲಿಲ್ಲ. ಸೊ ಅದನ್ನು ನಾಳೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಗೊಳ್ಬೇಕು. ಇನ್ನು ಅಮ್ಮ ಸ್ವಲ್ಪ ಏನೋ ತೊಗೊಂಡು ಬಾ ಅಂದರು. ಸೊ ಅದನ್ನು ತೊಗೊಳ್ಬೇಕು. ಆ್ಯಂಡ್ ಗೋಲ್ಡ್ ಏನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಸೊ ಗೋಲ್ಡ್ ತೊಗೊಳ್ಬೇಕು. ಮೇಯ್ನಾಗಿ ಒಂದು ದಿನಕ್ಕೆ ಫ್ಯಾನ್ಸಿ ಸೀರೆ ಉಡ್ತಾಯಿದ್ದೀನಿ, ಅದಕ್ಕೆ ಫ್ಯಾನ್ಸಿ ಜ್ಯುವೆಲ್ರೀಸ್ನ ಪ್ಯಾಕ್ ಮಾಡಿದ್ದೀನಿ. ಆದರೆ ಇನ್ನೂ ಒಂದು ದಿನಕ್ಕೆ ರೇಷ್ಮೆ ಸೀರೆಗೆ ಗೋಲ್ಡ್ ಹಾಕಬೇಕು. ಇಲ್ಲಾಂದರೆ ಅದಕ್ಕೂ ಏನಾದರೂ ಫ್ಯಾನ್ಸಿ ಹಾಕ್ಬಿಟ್ರೆ, ಅಂದರೆ ಇಮಿಟೇಷನ್ ಜ್ಯುವೆಲ್ರಿ ಹಾಕ್ಬಿಟ್ರೆ ಗೋಲ್ಡ್ ಇಟ್ಕೊಂಡು ಏನು ಮಾಡ್ತೀರಾ, ಹಾಕೊಳ್ಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೈತಾರೆ. ಅದಕ್ಕೆ ಗೋಲ್ಡ್ ತೊಗೊಂಡು ಹೋಗಬೇಕು. ನಾನು ಯೂಶ್ವಲಿ ಟ್ರಾವೆಲ್ ಮಾಡಬೇಕಾದ್ರೆ ಗೋಲ್ಡ್ ಆದಷ್ಟು ಕಡಿಮೆನೇ ಪ್ರಿಫರ್ ಮಾಡೋದು. ಬಟ್ ಮದುವೆ ಟೈಮ್ಗಳಲ್ಲಿ ಹಾಕ್ಕೊಳ್ಳೇಬೇಕು. ಈಗ ಕೇಳ್ತೀನಿ ರಾಜೇಶ್ಗೆ ಏನು ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಯಾಕಂದರೆ ಇವತ್ತು ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿಲ್ಲ. ಕಾರಲ್ಲಿ ಟ್ರಾವೆಲ್ ಮಾಡಿದ್ರೂ ಕೂಡ ಸ್ವಲ್ಪ ಸೇಫು, ನೋಡ್ಕೊಳ್ಬೋದು. ಬಟ್ ಇವತ್ತು ನಾವು ಹೋಗ್ತಾ ಇರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಯಾಕೆ ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟ್ರಾವೆಲ್ ವ್ಲಾಗ್, ಪ್ರಿಪ್ರೇಷನ್ಸ್ ಆ್ಯಂಡ್ ಟ್ರಾವೆಲಿಂಗ್. ಸೊ ಎಲ್ಲ ಬಟ್ಟೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ. ಹೇಳಿದ್ನಲ್ಲ, ಈಗ ಮೊದಲು ಗೋಲ್ಡ್ ಸಾರ್ಟ್ ಮಾಡಿಬಿಡ್ತೀನಿ ರಾಜೇಶಿಗೆ ಕೇಳಿಬಿಟ್ಟು. ಆಯಿತು ಸ್ನೇಹಿತರೆ, ಗೋಲ್ಡ್ ಪ್ಯಾಕಿಂಗ್ ಆಯಿತು. ಆಯಿತಾ. ಅದಾದಮೇಲೆ ನಾನು ಏನು ಸಣ್ಣ ಪುಟ್ಟದ್ದು ಅನ್ನೋ ಎಲ್ಲನೂ ತೊಗೊಂಡೆ. ಇನ್ನು ಒಂದೇ ಒಂದು ಬಾಕಿ ಇದೆ ನೋಡಿ, ಅಯ್ಯೋ ಮರ್ತೋಯ್ತು. ಆ್ಯಕ್ಚುಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀನಲ್ವಾ, ಬರೋದು ನಾನಿನ್ನು 3 ದಿನ ಬಿಟ್ಟು. ಅದಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಕೂತ್ಕೊಂಡಿದ್ದೀನಿ. ಅದ್ರದ್ದು ಕೆಲಸ ಹಿಡಿಸುತ್ತೆ, ಮಿನಿಮಮ್ 1 ಅವರ್ ಆದರೂ ಹಿಡಿಸುತ್ತೆ. ಅಂದರೆ ಎಲ್ಲನೂ ಫೈನಲ್ ಆಗಿದೆ. ಲಾಸ್ಟಲ್ಲಿ ನೋಡಿಬಿಟ್ಟು ನಾನು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಟೈಮ್ ಹಿಡಿಸುತ್ತಲ್ಲ, ಅದನ್ನು ಮಾಡಿಬಿಡೋಣ. ಯಾಕಂದರೆ ಸರಿ ನಾನು ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾ ಇಲ್ಲ, ಹೇಳಿದ್ನಲ್ವ ಕಾರಲ್ಲಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು. ಸುಮ್ಮನೆ ಇದು ಭಾರ. ಆ್ಯಂಡ್ ಅಲ್ಲಿ ನನಗೆ ಟೈಮು 1 ದಿನ ಸಿಗುತ್ತಷ್ಟೇ. ಅದಕ್ಕೋಸ್ಕರ ತೊಗೊಂಡೋಗ್ಬೇಕಲ್ಲ, ಬೇಡ ಅಂದ್ಬಿಟ್ಟು ತೊಗೊಂಡೋಗ್ತಿಲ್ಲ. ಇಲ್ಲೇ ಕೆಲಸ ಮುಗಿಸಿ ಹೋಗಬೇಕು ನಾನು. ಸೊ ನೋಡಿ, ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಅದು ಎಕ್ಸ್ಪೋರ್ಟ್ ಆದಮೇಲೆ ಅದಕ್ಕೆ ಡೀಟೇಲ್ಸ್ ಹಾಕ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡಬೇಕು. ತುಂಬ ಕೆಲಸ ಇದೆ. ಸೊ ಇದನ್ನು ನಾನೀಗ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸಾನು ಊಟ ಮಾಡ್ತಾಯಿದ್ದಾಳೆ, ನಾನು ಊಟ ಮಾಡಬೇಕು. ಇದನ್ನು ಮುಗಿಸ್ಬಿಟ್ಟು ಮಾಡ್ತೀನಿ. ಇನ್ನೊಂದು ಕೆಲಸ ಇದೆ ಅನ್ನಲ್ಲ, ಅದು ಮರ್ತೋಗುತ್ತೆ. ಈ ದಿನ ಟೈಮ್ ಹಿಡಿಸ್ತಾ ಇದೆ. ಎಕ್ಸ್ಪೋರ್ಟ್ ಆಗೋದಕ್ಕೆ ಹೋಗಿ ಮಾಡಿಬಿಡ್ತೀನಿ. ಅದು ಕೂಡ ಇಂಪಾರ್ಟೆಂಟು. ಡಿಶ್ ವಾಷರ್ ಖಾಲಿ ಮಾಡಿ ಡಿಶ್ ವಾಷರ್ಗೆ ಪಾತ್ರೆ ಹಾಕಬೇಕು. ಇದೊಂದು ಖಾಲಿ ಮಾಡಬೇಕು ನಾನು. ಸ್ನೇಹಿತರೆ, ಸಾನುಗೆ ನಾನು ಸ್ಕೂಲ್ ಇರಬೇಕಾದ್ರೆ ಅವ್ರಿಗೆ ಬೆಳ್ಳಿದು ಓಲೆ ಹಾಕ್ತೀನಿ. ಚಿನ್ನದ್ದು ಬೇಡ, ಒಂದು ಸಾರಿ ಹಾಳು ಮಾಡ್ಕೊಂಡಿದ್ದಾಳೆ ಅಂದ್ಬಿಟ್ಟು. ನಾನು ಹಾಳು ಮಾಡ್ಕೊಂಡಿಲ್ಲ, ಅದೇ ಬಿತ್ತೋಯ್ತು. ನೈಸ್ ಅಲ್ಲ, ನೈಸ್. ಚಿಕ್ಕವಳಿದ್ಲು ಪಾಪ, ಅದು ಕರೆಕ್ಟೇ, ಗೊತ್ತಾಗಲಿಲ್ಲ ಅವಳಿಗೆ. ಆವಾಗಲಿಂದ ನಾನು ಏನು ಮಾಡಿದೆ, ಬೆಳ್ಳಿ ತೊಗೊಳೋದಕ್ಕೆ ಶುರು ಮಾಡಿದೆ. ನೋಡಿ, ಚಿನ್ನದ ಅಂಗಡಿಗಳಲ್ಲೇ ಸಿಗುತ್ತೆ. ಸೊ ಈ ಥರದ್ದು ತೊಗೊಂಡು ಹಾಕೋದಕ್ಕೆ ಶುರು ಮಾಡಿದೆ. ಈಗ ಈ ಹುಡುಗಿಗೆ ಫ್ಯಾನ್ಸಿ ಹಾಕಬೇಕು ಅಂತ ಆಸೆ. ಸ್ಕೂಲ್ಗೆ ದಿನ ಫ್ಯಾನ್ಸಿ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಏನು ಮಾಡ್ತಾಳೆ, ಬೆಳಿಗ್ಗೆ ಹೊತ್ತು ತೆಗಿಸಾನು ಅದು ತೆಗಿಯೋಕ್ಕಾಗ್ತಿಲ್ಲ ನನಗೆ, ನೋವಾಗುತ್ತೆ ನನಗೆ ಅಂತ ಏನು ಮಾಡ್ತಿದ್ಲು, ಬೆಳಿಗ್ಗೆ ಹೊತ್ತು ಒಂದೊಂದು ದಿನ ಮರ್ತುಬಿಟ್ಟು ಹಾಗೆ ಹೊರಟೋಗ್ತಾಯಿದ್ಲು. ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅವ್ಳಿಗೆ ಬೆಳ್ಳಿದು ಹಾಕ್ತಾಯಿದ್ದೆ ಸ್ಕೂಲ್ಗೆ. ಚಿನ್ನದ್ದು ಯಾವಾಗಲಾದ್ರೂ ಈ ಥರ ಊರಿಗೆ ಹೋಗಿರ್ತೀವಿ, ಬಂದ ಮೇಲೆ ತೆಗ್ದಿರೋದಿಲ್ಲ. ಊರಿಗೆ ಹೋಗ್ಬೇಕಾದ್ರೆ ಚಿನ್ನದ ಹಾಕಿರ್ತೀನಿ. ಸೊ ಇವತ್ತು ಹಾಗೇ ಊರಿಗೆ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಚಿನ್ನದ ಹಾಕ್ತಾಯಿದ್ದೀನಿ. ಇದು ತೋರಿಸಿದ್ದೀನಿ ನಿಮಗೆ. ಸಾನು ಬರ್ತ್ಡೇಗೆ ಅಂದ್ಬಿಟ್ಟು ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ ನೋಡಿ. ಸಾನುಗೆ ಇದು ಡ್ರ್ಯಾಗನ್ ಥರ ಕಾಣುತ್ತಂತೆ. ನನಗೆ ಇದು ಯಾಕೆ ತೊಗೊಂಡಿದ್ದು ಅಂದರೆ, ಇದರಲ್ಲಿ ಪಿಂಕ್ ಹರಳಿದೆ ಆ್ಯಂಡ್ ಕೆಳಗಡೆ ಅದು ಹಾರ್ಟ್ ಶೇಪಲ್ಲಿದೆ. ಅದಕ್ಕೆ ನಾನು ಅವನಿಗೆ ಸಾನುಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡಿದ್ದು. ಸಾನುಗೆ ದೂರದಿಂದ ಡ್ರ್ಯಾಗನ್ ಥರ ಕಾಣುತ್ತಂತೆ. ನೋಡಿ, ಫ್ಯಾನ್ಸಿ ಹಾಕ್ಬಿಟ್ಟು ದಿನ ಫ್ಯಾನ್ಸಿ ಹಾಕ್ತಾಳಲ್ವ, ಹೋಲ್ ಸಣ್ಣ ಆಗ್ಬಿಟ್ಟಿದೆ. ಊರಿಗೆ ಹೋಗ್ಬೇಕಾದ್ರೆ ಫ್ಯಾನ್ಸಿ ಹಾಕಿದ್ರೆ ಇದೇನು ಇದು ಹಾಕಿದೆಯಲ್ಲ, ಚಿನ್ನದ ಹಾಕೋದಲ್ವಾ ಅಂತ ಬೈತಾರೆ. ಅದಕ್ಕೆ ಹಾಕೋಣ ಅಂದರೆ ಹೋಲ್ ಸಣ್ಣ ಆಗಿದೆ. ನಾನೇ ಹಾಕ್ಕೊಳ್ತೀನಿ ಅಂತ ಟ್ರೈ ಮಾಡಿದ್ಲು. ಅವ್ಳಿಗೆ ಹೋಲ್ ಸಣ್ಣ ಆಗ್ಬಿಟ್ಟಿದೆಲ್ಲ, ಹಾಕೋದಕ್ಕೆ ಕಷ್ಟ ಆಗಿದೆ. ಇವಳಿಗೆ ಅಂದ್ಬಿಟ್ಟು
ಸಣ್ಣ ಸಣ್ಣದು ತೆಗೆಸ್ಕೊಟ್ಟಿದ್ದಾರೆ ನನ್ನಮ್ಮ ಇವಳು ಹಾಕೊಂಡವಳು ನೋಡಿ, ಇದು ಅವರೇ ತೆಗೆಸ್ಕೊಟ್ಟಿರೋದು. ಅದಕ್ಕೆ ಮಮ್ಮ ಅಷ್ಟೊಂದಿದೆ ಮಮ್ಮ ನಾನು ಹಾಕ್ತೀನಿ ಮಮ್ಮ ಅಂದ್ಕೊಂಡು ದಿನ ಒಂದೊಂದು ಹಾಕೋತಾರೆ. ನನಗೂ ಹಿಂಗೆ ಹಾಕ್ತಾ ಇದ್ದಿದ್ದು, ನಾನು ದಿನ ಫ್ಯಾನ್ಸಿ ಹಾಕ್ತಾ ಇದ್ದೆ. ಅದು ಯಾವಾಗಲಾದ್ರೂ ಒಂದು ಸಾರಿ ಮಾತ್ರನೇ ಚಿನ್ನದ ಹಾಕ್ತಾ ಇದ್ದಿದ್ದು. ಸೊ ನನಗೂ ಹಿಂಗೆ ನೋವಾಗ್ತಾ ಇತ್ತು. ಕೆಲವೊಬ್ಬರಿಗೆ ಫ್ಯಾನ್ಸಿ ಹಾಕಬೇಕು ಅಂತ ಆಸೆ ಇರುತ್ತೆ, ದೊಡ್ಡವರಾದ್ಮೇಲೆ ಹಾಕ್ತಾರೆ, ಚಿಕ್ಕದ್ರಲ್ಲಿ ಹಾಕಿರೋದ್ರಿಲ್ಲ. ಆವಾಗ ಅವ್ರಿಗೆ ಅಲರ್ಜಿ ಆಗುತ್ತೆ, ಫ್ಯಾನ್ಸಿ ಹಾಕೋದಕ್ಕೆ ಆಗೋದೇ ಇಲ್ಲ. ನನ್ನ ಕಸಿನ್ ಮನೇಲಿ ಹಾಗೇನೆ, ಅವ್ರ ಅಜ್ಜಿ ಚಿಕ್ಕದ್ರಲ್ಲಿ ಬಿಡ್ತಾ ಇರಲಿಲ್ಲ, ಚಿನ್ನದೇ ಹಾಕಿ ಇಡ್ತಾಯಿದ್ರು. ಅವಳು ಪಾಪ ದೊಡ್ಡವಳಾದ್ಮೇಲೆ ನನಗೆ ಫ್ಯಾನ್ಸಿ ಹಾಕಬೇಕು ಅಂತ ಆಸೆ ಅಂದ್ಬಿಟ್ಟು ಅವಳು ಹಾಕಿದ್ರೆ ಕಿವಿಲಿ ಒಂಥರ ಗಾಯ ಆಗಿಬಿಡ್ತಾಯಿತ್ತು ಅವಳಿಗೆ. ಯಾರಿಗೆ? ಈಗ ನಾನು ಕೂಡ ಊಟ ಮುಗಿಸಿ ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಸೆಟ್ಲ್ ಮಾಡಿ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟವ್ ಕೂಡ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನಾನು ಎಷ್ಟೇ ಮಾಡಿದ್ರೂ ಬಂದ ಮೇಲೆ ಧೂಳಂತೂ ಆಗಿರುತ್ತೆ, ಒರೆಸ್ದೆ ಏನು ನಾನು ಕಂಟಿನ್ಯೂ ಮಾಡೋ ಹಾಗಿಲ್ಲ ನನ್ನ ಕಿಚನ್ನಲ್ಲಿ ಕುಕ್ಕಿಂಗು. ಬಟ್ ಸ್ಟಿಲ್ ಗಲೀಜು ಬಿಟ್ಟು ಹೋದರೆ ಬಂದ ಮೇಲೆ ಮತ್ತಷ್ಟು ಗಲೀಜು ಕಾಣುತ್ತೆ. ಸೊ ಎಲ್ಲನೂ ಕೂಡ ಆದಷ್ಟು ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗ್ತೀನಿ. ಆ್ಯಂಡ್ ಕ್ಲೀನ್ ಇದ್ರೇ ಒಳ್ಳೆಯದು, ಇಲ್ಲಾಂದರೆ ಕಾಕ್ರೋಚಸ್ ಅಲ್ಲಿ ತಿನ್ನೋದಕ್ಕೆ ಸಿಗುತ್ತೆ ಅಂದ್ಬಿಟ್ಟು ಕಾಕ್ರೋಚಸ್ಗಳು ಜಾಸ್ತಿ ಬರ್ತವೆ. ಸೊ ಕಿಚನ್ ಕೆಲಸನೂ ಈಗ ಮುಗಿಸ್ತಾ ಇದ್ದೀನಿ. ಈಗ ಮುಗಿಸ್ಬಿಟ್ಟು ನಾನು ತಕ್ಷಣಕ್ಕೇ ರೆಡಿ ಆಗಬೇಕು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಹೊರಡಬೇಕು. ರೆಡಿ ಟು ಲೀವ್ ಸ್ನೇಹಿತರೆ. ಸಖತ್ತು ಶಕೆ ಇದೆ, ಏನು ಶಕೆ ಅಂತೀರಾ, ಬೆವ್ತೋಗಿದ್ದೀನಿ. ಆದ್ರೂ ಫುಲ್ ಕಾಲರ್ ಹಾಕಿದ್ದೀನಿ. ಯಾಕೆ ಗೊತ್ತಾ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಪ್ರಿಫರೇಬಲಿ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಸ್ಪೆಷಲಿ ಕಾಲರ್ದು ಹಾಕ್ತೀನಿ. ಚೈನ್ ಸ್ನ್ಯಾಚಿಂಗು ಅದು ಇದು ಎಲ್ಲ ಭಯ ಇರೋದಿಲ್ಲ. ಅಯ್ಯೋ ಎಲ್ಲಿ ಬಿದ್ದೋಯ್ತು, ಯಾರು ಕಿತ್ಕೋತಾರೋ, ಯಾರು ಕೈ ಹಾಕ್ತಾರೋ, ಹಿಂದ್ಗಡೆ ಮುಂದ್ಗಡೆ ತುಂಬಾ ಕೇರ್ಫುಲ್ ಆಗಿರಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೇಕಂದ್ರೆ. ಒಂದು ಇನ್ಸಿಡೆಂಟ್ ಕೂಡ ಆಗಿದೆ ನಮ್ಮ ಫ್ಯಾಮಿಲಿಯಲ್ಲಿ. ಟ್ರೈನಲ್ಲಿ ಕೂತಾಗ ಕಿಟಕಿಯಿಂದ ಕೈ ಹಾಕಿ ಚೈನ್ ಕಿತ್ತಿದ್ರಂತೆ. ಸೊ ರಶ್ ಇರುತ್ತೆ, ಏನು ಯಾಕೆ ಟೆನ್ಷನ್ನು ಅಂದ್ಬಿಟ್ಟು ನಾನು ಯಾವಾಗಲೂ ಆದಷ್ಟು ಈ ಥರ ಕಾಲರ್ ಇರೋದನ್ನು ಪ್ರಿಫರ್ ಮಾಡ್ತೀನಿ. ಅಷ್ಟೊಂದು ಈಸಿಯಾಗಿ ಕೈ ಹಾಕೋಕ್ಕಾಗೋದಿಲ್ಲ ಅಲ್ವಾ. ಸಾನು ಸ್ವಲ್ಪ ಹಾಲಿದೆ ಕಣೆ, ಸಾನು ಬಿಸಿ ಮಾಡಿಕೊಡ್ತೀನಿ ಅಂದರೆ ಅಮ್ಮ ಮ್ಯಾಂಗೋ ಇದೆಯಾ, ಮಿಲ್ಕ್ ಶೇಕ್ ಮಾಡಿಕೊಡು. ನೋ ಟೈಮ್. ಹಾಲು ಮಿಕ್ಕಿದೆಯಲ್ಲ ಅಂತ ನೀನು ಹಾಲು ಕೊಡ್ತಾ ಇರೋದು. ಅವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹಾಳಾಗ್ತಾನ, ಈಗ ಮ್ಯಾಂಗೋ ಏನು ಹಾಳಾಗ್ತಿಲ್ಲ. ಓಕೆ ಈಗ ಆಯ್ತಲ್ಲ, ಹಾಲು ಕೊಟ್ಬಿಟ್ಟು ಈಗ ಹೊಡ್ತೀವಿ. ಮರ್ತೇ ಹೋಗಿತ್ತು ಹಾಲು ಕೊಡಬೇಕು ಅಂತ, ರಾಜೇಶ್ ಅರ್ಜೆಂಟ್ ಮಾಡ್ತಾ ಇದ್ದೆ. ಹಾಗೆ ನಾನು ಒಂದು ಅರ್ಧ ಗ್ಲಾಸ್ ಕಾಫಿ ಕುಡಿದ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲಿಗೆ ಬಂದಿದ್ದೀವಿ? ರೈಲ್ವೆ ಸ್ಟೇಷನ್, ಬೆಂಗಳೂರಿನ ರೈಲ್ವೆ ಸ್ಟೇಷನ್ನು ಬ್ಯಾಕ್ ಗೇಟಲ್ಲಿ ನಿಂತಿದ್ದೀವಿ. ಇವತ್ತು ಫಸ್ಟ್ ಟೈಮ್ ನಾವು ಬಂದ್ಬಿಟ್ಟಿದ್ದೀವಿ. ಇನ್ನು ಪ್ಲ್ಯಾಟ್ಫಾರ್ಮೇ ಅಲಾಟ್ ಆಗಿಲ್ಲ, ಅಲಾಟು ಆಗಿಲ್ಲ, ಅನೌನ್ಸು ಆಗಿಲ್ಲ. ಅದೇನು ಬಂದಿದೆಯೋ ಇಲ್ವೋ ಟ್ರೈನು ಗೊತ್ತಿಲ್ಲ. 5:45ಗೆ ಇರೋದು, ನಾವು 5:20ಗೆ ಬಂದ್ಬಿಟ್ಟಿದ್ದೀವಿ. ಅರ್ಜೆಂಟಾಗಿ ರಾಜೇಶ್ ಫುಲ್ ಫಾಸ್ಟಾಗಿ ಬಂದ್ರ, ಎಲ್ಲೂ ಟ್ರಾಫಿಕ್ಕು ಇರಲಿಲ್ಲ. ನೋಡಿದ್ರೆ ಇಲ್ಲಿ ಪ್ಲ್ಯಾಟ್ಫಾರ್ಮೇ ಹಾಕಿಲ್ಲ, ಕಾಯ್ತಾ ಇದ್ವಿ ಎಂಟ್ರೆನ್ಸಲ್ಲೇ. ಇದು ಬ್ಯಾಕ್ ಗೇಟ್ದು ಎಂಟ್ರೆನ್ಸು. ಟಿಕೆಟ್ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ, ಸೊ ಇಲ್ಲೆಲ್ಲೂ ಏನೂ ತೊಗೊಳಂಗಿಲ್ಲ. ಇಲ್ಲಿ ಬಂದರೂ ಕೂಡ ಅಲ್ಲಿ ಟಿಕೆಟ್ ತೊಗೊಂಡು ಬರ್ಬೋದು, ಬಟ್ ನಾವು ರಿಸರ್ವೇಷನ್ ಮಾಡಿಸಿದ್ದೀವಿ. ರಶ್ ಯಾಕೆ ಬೇಕು ರಿಸ್ಕು ಅಂತ ಹೇಳಿದ್ರಾ. 6 ಗಂಟೆ ಆಯಿತು ಸ್ನೇಹಿತರೆ, ಇನ್ನೂ ಬಂದಿಲ್ಲ. ಈ ಥರನೂ ಬೇಗ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಬಿಡೋಣ ಅಂದ್ಕೊಂಡ್ರೆ ನಿನಗೆ ನಿನ್ನ ನಸೀಬೇ. ನಾನು ಲೇಟ್ ಆಗೋದ್ರೂ ಪರವಾಗಿಲ್ಲ, ನನಗೆ ಕಾಯಕ್ಕಾಗೋದಿಲ್ಲ ಈ ಥರ. ಸೊ ನಾವು ಇವತ್ತು ಟ್ರೈನಲ್ಲಿ ಹೋಗ್ತಾ ಇರೋದಕ್ಕೆ ಸಾನು ಮುಖ ನೋಡಿ ಹೆಂಗೆ ಅರಳಿದೆ. ಅರಳಿದೆ ಇಲ್ಲ ಅಂದಿದ್ರೆ ಎಷ್ಟೊತ್ತು ಇನ್ನೂ. ಸಾನು ಫುಲ್ ಖುಷು ಇವತ್ತು, ಟ್ರೈನಲ್ಲಿ ಹೋಗೋದಾ ಅಂದ್ಕೊಂಡು. ದೂರ ಹೋಗ್ಬಾರ್ದು, ಈ ಕಡೆ ಬಾ. ಏನದು? ಬಂತು ರೀಚ್ಡ್ ಮೈಸೂರ್. ಧಾರವಾಡ ಪಡ 9:10.
ಎಷ್ಟು ಗಂಟೆಗೆ ಬರಬೇಕಿತ್ತಿದ್ದು? 8:40. 8:40ಕ್ಕ? 9:15 ಬಂದಿದೆ. 9:15. ನಡೀರಿ. ಓ, ಈ ಕಡೆ ಹೋಗಿ ಕೆಳಗಡೆ ಹೋಗ್ಬೇಕಾ? ಅಂಡರ್ಗ್ರೌಂಡ್ ಇದೊಂಥರ ಚೆನ್ನಾಗಿ ಕಾಣ್ತಾ ಇದೆ, ಅನ್ನಿಸ್ತಾ ಇದೆ. ಮುಂಬೈಯಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದೊಂದು ಥರ ಕಲ್ಚರ್ ಆಗ್ತಿದ್ರಲ್ಲ, ಅಲ್ಲಿದ್ದು ಅದೇ ಥರ ಇಲ್ಲೂ ಚೆನ್ನಾಗಿದೆ ಪೇಂಟಿಂಗ್ಸ್. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಅದಕ್ಕೆ ನೋಡಿ ನಮ್ಮ ಸಂಸ್ಕೃತಿನ ಹೆಂಗೆ ಕ್ಲೀನಾಗಿ ತೋರಿಸಿದ್ದಾರೆ. ಎಲ್ಲ ಟೂರಿಸ್ಟ್ ಪ್ಲೇಸಸ್ನ, ನಮ್ಮ ಕರ್ನಾಟಕದ ಟೂರಿಸ್ಟ್ ಪ್ಲೇಸಸ್ನ ಇಲ್ಲೆಲ್ಲ ತೋರಿಸಿದ್ದಾರೆ. ಹೆಸರು ಬರೆದ್ಬಿಟ್ಟಿದ್ರೆ ಬಂದಿರೋರಿಗೆ ಈಸಿ ಆಗಿರೋದು, ಒಂದು ಐಡಿಯಾ ಸಿಕ್ಕಿರೋದು. ಪಕ್ಕದಲ್ಲಿ ಕೂತಿದ್ರು, ನಿನ್ನ ಪಕ್ಕ ಕೂತಿದ್ರಲ್ಲ, ಹಾಂ, ಅವ್ರು ಮೈಸೂರಲ್ಲಿ ಏನೇನಿದೆ ಅಂತ ಕೇಳ್ತಾ ಇದ್ರು. ಇಲ್ಲಿಂದ ಪ್ರೀಪೇಡ್ ಆಟೋ ತೊಗೊಂಡು ಹೋಗ್ಬೋದು. ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಇದು ರೈಲ್ವೆ ಸ್ಟೇಷನ್ ಹೊರಗಡೆ. ಅಯ್ಯೋ, ನಾನೇ ಎಷ್ಟು ದಿನ ಆಗಿದೆ ಬಂದು, ನಾನೇ ನೋಡ್ತಾ ಇದ್ದೀನಿ ಡೀಟೇಲಾಗಿ. ಸೊ ಬನ್ರಿ, ಮೈಸೂರಿಗೆ ಫಸ್ಟ್ ಪ್ಲೇಸ್, ಫಸ್ಟ್ ಸ್ಟಾಪ್. ಹಾಯ್ ದಾನು. ಏನು ದಾನು, 5 times ನಾನು ನಿಮಗೆ ಕಾಲ್ ಮಾಡಿದ್ದು ಅಂತ ಹೇಳಿದ್ಯಲ್ಲ, ಹೇಳು, ಏನು ಹೇಳಬೇಕು? ಹಾಂ, ಈಗ ಹೇಳು, ಏನು ಹೇಳಬೇಕು ಅಂತಿದ್ಯಾ, ಹೇಳು. ಅಷ್ಟೇನಾ? ಹಾಂ, 5 times ಮಾಡಿದ್ದಾಳೆ, 5 times. ನಾವು ಸೈಲೆಂಟಲ್ಲಿ ಇಟ್ಬಿಟ್ಟು ಮಲ್ಕೊಂಡಿದ್ವಿ. ಅಮ್ಮ ತಗೊಳಮ್ಮ ನಿನ್ನ ಬ್ಯಾಗು. ಹಾಂ, ಅವಳೇ ಬರ್ದಿದ್ದು. ಕಣ್ಣು ಮಾತ್ರ ನಾನು ಬರೆಯೋಕೆ ಹೋದೆ, ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟೆ. ಒಂದೊಂದು ಚುಕ್ಕಿ ಪೇಂಟಲ್ಲಿ ಒಂದೊಂದು ಚುಕ್ಕಿ ಇಲ್ಲ, ನಾನು ಇಲ್ಲಿ ಬರೆಯೋಕೆ ಹೋಗ್ಬೇಕಾದ್ರೆ ಬ್ರಷ್ ಬಿದ್ದೋಯ್ತಿದ್ರ ಮೇಲೆ. ಅದು ಇಲ್ಲಿ ನೋಡಿ, ಇಲ್ಲಿ ಅದನ್ನ ತೊಳೆಯೋದಕ್ಕೆ ಹೋದೆ, ಇಲ್ಲೆಲ್ಲ ಸ್ಪ್ರೆಡ್ ಆಗೋಯ್ತು. ಇರ್ಲಿ, ಚೆನ್ನಾಗೈತಿ. ಡ್ರಾಯಿಂಗ್ ಅವಳೇ ಬರ್ದಿರೋದು, ಇದನ್ನೆಲ್ಲ ಅವಳೇ ಪೇಂಟ್ ಮಾಡಿದ್ದು. ಫಸ್ಟ್ ಕ್ಲಾಸ್ ಆಗೈತಿ. ಹಾಂ, ಇದು ನಿಮ್ಮ ಹೆಸರು, ನಿಮಗೆ. ಸಾನು ನಿನಗೆ ಅಂತ ಬುಕ್ ಮಾಡಿದ್ದಾಳೆ. ಅದ್ರ ಜೊತೆ ಪೆನ್ಸಿಲ್ಲು, ರಬ್ಬರು ಗಿಫ್ಟ್ ಕೊಟ್ಟಿದ್ದಾಳೆ ನಿನಗೆ. ನೋಡಿ ಹಿಂಗೆ ಮಾಡಿದ್ದಾಳೆ. ಸಾನು ಬೆಳಗ್ಗೆಯಿಂದ ಕೂತ್ಕೊಂಡು ಧಾನುಗೆ ಅಂದ್ಬಿಟ್ಟು ಬುಕ್ ಮಾಡಿದ್ದಾಳೆ. ನಾನಂದೆ ಧಾನುಗೆ ಓದೋದಕ್ಕೆ ಬರೆಯೋದಕ್ಕೆ ಇಷ್ಟನೇ ಇಲ್ವಲ್ಲ ಅಂತ, ಅದಕ್ಕೆ ಡ್ರಾಯಿಂಗ್ ಬರೀಲಿ ಮಮ್ಮ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡಿಕೊಟ್ಟಿದ್ದಾಳೆ. ಏನು ಬರ್ದಿಲ್ಲ ಧಾನು, ನೀನು ಬರಿಬೇಕು. ಓದು, ಏನು ಬರ್ದಿದೆ? ಟು ಮೈ ಡಿಯರೆಸ್ಟ್ ಸಿಸ್ಟರ್ ಧಾನ್ವಿ, ಸ್ಮೈಲಿ. ಚೆನ್ನಾಗಿದ್ಯಾ ಧಾನು? ನಾವು ಬಂದಿರೋದೇ ಲೇಟು. ಬಂದ ತಕ್ಷಣವೇ ಸ್ವಲ್ಪ ರಿಫ್ರೆಶ್ ಆಗಿ ಊಟ ಕೂತ್ಕೊಂಡಿದ್ದೀವಿ. ನಮಗೋಸ್ಕರ ಕಾಯ್ತಾ ಇದ್ರು. ಬಿರಿಯಾನಿ ಮಾಡಿದರು ಆ್ಯಂಡ್ ಚಾಪ್ಸ್ ಮಾಡಿದರು. ಅಪ್ಪ ಹೇಗಿದ್ದಾರೆ ಅಂತ ನೀವು ಕೇಳೋದಾದರೆ, ಈಗ ಅಪ್ಪ ಕೂತ್ಕೊಳ್ತಾರೆ, ಓಡಾಡ್ತಾರೆ. ಮೊದಲಿಗಿಂತಲೇ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಬಟ್ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದಾರೆ. ಮತ್ತು ಧಾನು ಮತ್ತು ರಮ್ಯಾ ಇಲ್ಲೇ ಇದ್ರೆ ಆವಾಗ ಬಂದಿದ್ದು ಅಂತ ನೀವು ಕೇಳೋದಾದರೆ ಇಲ್ಲ. ಈಗ ಎಲೆಕ್ಷನ್ ಇತ್ತಲ್ವ, ಸೊ ಎಲೆಕ್ಷನ್ ಟೈಮಲ್ಲೇನೋ ಹೋಗಿದ್ರು ವಾಪಸ್ಸು. ಸ್ವಲ್ಪ ದಿನ ಇದ್ದು ಮತ್ತೆ ಈಗ ವಾಪಸ್ ಬಂದಿರೋದು. ಸ್ಕೂಲ್ ಶುರು ಆಗೋಕ್ಕೆ ಇನ್ನು ಸ್ವಲ್ಪ ದಿನ ಇದೆ ಅಂತ ಹೇಳಿದ್ರಂತೆ. ಈಗ ಅವಳಿಗೆ ಸ್ಕೂಲ್ ಶುರು ಆದರೆ ಇನ್ನು ಬರೋದೇ ಇಲ್ಲ ಅವಳ ಮಧ್ಯ. ಒಂದು ದಿನ ರಜಾ ಇದ್ರೂ ಕೂಡ ಬಂದು ಹೋಗೋದಕ್ಕೆ ಕಷ್ಟ ಅಲ್ವಾ ಅಂದ್ಬಿಟ್ಟು ಬರೋದಿಲ್ಲ. ಹಾಗಾಗಿ ಸಮ್ಮರ್ ಹಾಲಿಡೇಸ್ ಫುಲ್ ಇಲ್ಲೇ ಕಳೆದಂಗೆ ಆಯ್ತು ಅವ್ಳದು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ, ನನ್ನ ಟ್ರಾವೆಲ್ ವ್ಲಾಗ್ ಹಾಗೆ ನಮ್ಮ ಟ್ರಾವೆಲ್ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಾಯ್ತಲ್ಲ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸ್ನೇಹಿತರೆ. ಅಂಟಿಲ್ ದೆನ್ ಬಾಯ್ ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.